ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಬುಧವಾರ, ಸೊ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ವೆಜಿಟೇಬಲ್ ಪಲಾವ್ ಹಾಗೆ ಬೋಂಡ ಮಾಡಿದ್ದೆ. ಸೊ ನೋಡಿ, ತುಂಬ ದಿನ ಆದಮೇಲೆ ಬೋಂಡ ಮಾಡಿದ್ದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಬೋಂಡ. ಸೊ ಹಾಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ನಮ್ಮ ಮನೆಯವ್ರು ಬಾಕ್ಸ್ ಬೇಡ ಅಂದಿದ್ರು. ಪಲಾವ್ ಅಂತೂ ಉದ್ರುದ್ರಾಗ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗೆ ಸಿಕ್ಕಾಪಟ್ಟೆ ಬೋಂಡ ಇಷ್ಟ ಆಯಿತು, ಯಾಕಂದರೆ ನನಗೆ ಬೋಂಡ ಆದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಬನ್ನಿ ಈಗ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕ್ಕೊಳ್ಳೋಣ. ಅವರು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ, ಆಮೇಲೆ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಬುಧವಾರ, ಸೊ ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ನಾಷ್ಟಕ್ಕೆ ನೋಡಿದ್ರಲ್ಲ, ಪುದೀನ ಪಲಾವ್ ಮಾಡಿದ್ದೆ, ಹಾಗೆ ಬೋಂಡ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಪುದೀನ ಪಲಾವ್ ಅಂತೂ. ಸೊ ಬೋಂಡ ಅಂತೂ ತುಂಬ ದಿನನೇ ಆಗೋಗಿತ್ತು ನಾನು ಮಾಡಿ. ಸೊ ಮೊನ್ನೆನೇ ಮಾಡೋಣ ಅಂದ್ಕೊಂಡಾರೆ ನಮ್ಮನೆಯವ್ರು. ಬೇಡ, ನಿನಗೆ ಗಂಟ್ಲು ಸರಿಯಾಗಿಲ್ಲ, ಇನ್ನೂ ಕೆಮ್ಮಿದೆ, ಬೇಡ ಬೇಡ ಅಂದ್ಕೊಂಡಿದ್ರು. ಈಗಲೂ ಕೆಮ್ಮಿದೆ, ಕೆಮ್ಮಿನ್ನೂ ವಾಸಿ ಆಗಿಲ್ಲ. ಸೊ ಆದರೂ ಬೆಳಗ್ಗೆ ಏನೋ ಅವರೇ ಕೇಳಿದ್ರು, ಸೊ ಬೋಂಡ ಮಾಡು ಪಲಾವ್ ಜೊತೆ ಅಂತ ಅಂದ್ಕೊಂಡು, ಸೊ ಅದಕ್ಕೆ ಮಾಡಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಮ್ಮ ಮನೆಯವ್ರು ಕೂಡ ನಾಷ್ಟ ಮಾಡಿಕೊಂಡು ಈಗ ಕೆಲಸಕ್ಕೆ ಹೊರಟ್ರು. ಸೊ ಇವತ್ತು ಬಾಕ್ಸ್ ಏನು ಬೇಡ ಅಂತಂದಿದ್ರು. ಮೇ ಬಿ ಮಧ್ಯಾಹ್ನ ಅಷ್ಟು ಬಂದುಬಿಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದೇನು ಅಂದರೆ, ನಾನು ಉಂಡಿ ಕುಯ್ದು ಅಮೌಂಟ್ ಎತ್ಕೊಂಡಿದ್ದೀನಲ್ಲ, ಸೊ ಅದು ನಮ್ಮ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಅವ್ರಿಗೆ ಗೊತ್ತಾಗೋದಿಲ್ಲ, ಯಾಕಂದರೆ ನಾನು ಬ್ಲಾಗಲ್ಲಿ ಮಾತ್ರ ಹಾಕಿರ್ತೀನಿ. ನಮ್ಮ ಮನೆಯವ್ರು ನನ್ನ ಬ್ಲಾಗ್ ನೋಡೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ. ಇವತ್ತು ಸಂಜೆ ಬಟ್ಟೆ ತೊಗೊಳಕ್ಕೆ ಹೋಗಬೇಕು ಫ್ರೆಂಡ್ಸ್. ನಾನು ಹೇಳಿದ್ದೀನಿ ಬೇಗ ಬಾಯಿ ಬಟ್ಟೆ ತೊಗೊಳಕ್ಕೆ ಹೋಗಬೇಕು ಅಂತ. ಆ್ಯಕ್ಚುಲಿ ನೆನ್ನೆನೇ ಹೋಗಬೇಕಿತ್ತು, ಆರು ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ಸೊ ನೆನ್ನೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅವ್ರಿಗೆ ಬಟ್ಟೆ ತೊಗೊಳಕ್ಕೆ ಹೋಗಬೇಕು, ಬೇಗ ಬಾ ಅಂತ ಹೇಳಿದ್ದೀನಿ. ಸೊ ನೋಡೋಣ, ಮಧ್ಯಾಹ್ನಕ್ಕೆಲ್ಲ ಬರ್ತೀನಿ ಅಂತ ಅಂದಿದ್ದಾರೆ. ನೋಡಬೇಕು ಏನೇನಾಗುತ್ತೋ ಅಂತ. ಸೊ ಈಗ ಅವ್ರು ಹೋದ್ಮೇಲೆ ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಿಸಿಲಿಗೆ ಇಡಬೇಕಿತ್ತು ಫ್ರೆಂಡ್ಸ್. ಅದನ್ನು ಕೂಡ ಬಿಸಿಲಿಗೆ ಇಟ್ಟಿದ್ದೀನಿ. ಸೊ ಪಾತ್ರೆಗಳು ತೊಳೆಯೋದಿದೆ. ಸೊ ಬಿಸಿಲಿನ ಫುಲ್ಲಾಗಿ ಬಂದಿಲ್ಲ, ನೀರೆಲ್ಲ ತಣ್ಣಗಿದೆ. ಆಮೇಲೆ ಅದೇ ನೀರಲ್ಲೇ ಮಾಡಿದ ಪಾತ್ರೆಗಳು ತೊಳೆದೆ ಅಂದರೆ ಮತ್ತೆ ನಾನು ಹುಷಾರು ತಪ್ಪೋದು ಗ್ಯಾರಂಟಿ. ಸೊ ಹಾಗಾಗಿ ಮಧ್ಯಾಹ್ನ ಮೇಲೆ ಪಾತ್ರೆ ತೊಳ್ಕೊಳ್ತೀನಿ. ಸೊ ಈ ನಡುವೆ ಮೂವಿಗಳು ಜಾಸ್ತಿ ಡೌನ್ಲೋಡ್ ಮಾಡಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ಟೋರೇಜ್ ಇಲ್ಲ. ಸೊ ಹಾಗಾಗಿ ಒಂದೊಂದೇ ಮೂವಿ ನೋಡಿ ಡಿಲೀಟ್ ಮಾಡಬೇಕು. ಸೊ ಸ್ಟೋರೇಜ್ ಕಡಿಮೆ ಆಗುತ್ತೆ. ಸೊ ಈಗ ಎಲ್ಲ ಕೆಲಸ ಮುಗ್ದಿರೋದ್ರಿಂದ ಇವಾಗ ಒಂದು ಮೂವಿ ನೋಡಬೇಕು. ಸೊ ಟೈಮ್ ಬಂದು ಈಗ 9 ಗಂಟೆ ಆಗಿದೆ. ಈಗ ಒಂದು ಮೂವಿ ಹಾಕೊಂಡು ಕೂತ್ಕೊಂಡ್ರೆ ಮುಗಿಯೋಷ್ಟರಲ್ಲೇ 12 ಗಂಟೆ 12 ಕಾಲ ಆಗುತ್ತೆ. ಸೊ ಆಮೇಲೆ ಒಂದು 3 ಗಂಟೆವರೆಗೂ ಹಾಗೆ ಹಿಂಗೆ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಬೆಳಗ್ಗೆನೇ ಬಟ್ಟೆಗಳು ಮತ್ತು ಬೆಡ್ಶೀಟುಗಳು ಮತ್ತು ಸ್ವೆಟರ್ಸ್ ಎಲ್ಲ ಒಗೆದಾಕಿದ್ದೆ. ಸೊ ಒಣಗಿದ್ವು. ಸ್ವಲ್ಪ ಅದು ರೆಸ್ಟ್ ಮಾಡಿ ಎದ್ದು ಫ್ರೆಶ್ ಆಗಿ ಆಮೇಲೆ ಬಟ್ಟೆಗಳು ಕೂಡ ಎತ್ಕೊಂಡು ಬಂದು ಎಲ್ಲ ಮಡಚಿಡ್ತಾ ಇದ್ದೀನಿ. ಸೊ ಬಟ್ಟೆಗಳೆಲ್ಲ ಮಡಚಿಟ್ಟ ಮೇಲೆ ಆಮೇಲೆ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಬನ್ನಿ ಅಡುಗೆ ಏನು ಮಾಡ್ತೀನಿ ನೋಡೋಣ. ಇನ್ನೊಂದು ಖುಷಿ ವಿಷಯ ಏನು ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಮೊನ್ನೆ ಫ್ರೆಂಡ್ಸ್ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದು 1.9K ವ್ಯೂ ಹೋಗಿದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ. ಸೊ ಯೂಟ್ಯೂಬಲ್ಲಿರೋರು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಅಪ್ ಮಾಡ್ತಿದ್ದೀರಾ ಆ್ಯಂಡ್ ಲೈಕ್ ಮಾಡ್ತಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಸೊ ಇನ್ನೊಂದೇನು ಅಂದರೆ, ನನ್ನ ಹಸ್ಬೆಂಡ್ ಬರ್ತ್ಡೇ ಬರ್ತಿದೆಯಲ್ಲ ಫ್ರೆಂಡ್ಸ್, ನಾಳೆ ರಾತ್ರಿನೇ ಸೆಲೆಬ್ರೇಷನ್ ಮಾಡಬೇಕು. ಸೊ ಅದಕ್ಕೆ ಇವತ್ತು ಪೂಜೆ ಮಾಡ್ತಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಇವತ್ತು ಬುಧವಾರ ಆಗಿರೋದ್ರಿಂದ ಸೊ ಇವತ್ತು ಸ್ವಲ್ಪ ಮನೆ ಕೆಲಸ ಮುಗಿಸ್ಕೊಂಡೆ. ಸೊ ನಾಳೆ ಬೆಳಗ್ಗೆನೇ ದೇವಸ್ಥಾನನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ಬಿಡ್ತೀನಿ. ಆಮೇಲೆ ಅವ್ರಿಗೆ ಇಷ್ಟವಾಗಿರೋ ಅಂಥ ರವೆ ಉಂಡೆ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈಗ ಹೊರಗಡೆ ಹೋಗಬೇಕು ಶಾಪಿಂಗ್ಗೆ, ಬಟ್ಟೆ ತೊಗೊಬರೋದಕ್ಕೆ. ಅವ್ರಿಗೆ ಫೋನ್ ಮಾಡ್ತೀನಿ, ಮಧ್ಯಾಹ್ನದಿಂದ ತೆಗಿತಾ ಇಲ್ಲ. ಸೊ ನೋಡೋಣ, ಹೀಗೆ ಇನ್ನೊಂದು ಸತಿ ಫೋನ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ನಾನು ಒಂದು ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್. ಈ ಸತಿ ಏನೂ ಮಾಡ್ತಿಲ್ವಲ್ಲ, ಸೊ ಫ್ರೆಂಡ್ಸಿಂದ ಮತ್ತು ಫ್ಯಾಮಿಲಿ ಮೆಂಬರ್ಸಿಂದ ಒಂದು ವಿಶ್ದು ವಿಡಿಯೋ ಮಾಡಿ ಅವ್ರಿಗೆ ನೈಟ್ ಅದನ್ನು ಎಡಿಟ್ ಮಾಡಿ ಪ್ಲೇ ಮಾಡೋಣ ಅಂತ ಹಿಂಗೆ ಅಂದ್ಕೊಂಡೆ. ಬಟ್ ಆಮೇಲೆ ಅದು ಯಾಕೋ ಬೇಡ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅದನ್ನು ಡ್ರಾಪ್ ಮಾಡಿದೆ. ಸೊ ನೋಡಬೇಕು ಏನು ಮಾಡೋದು ಅಂತ. ನನಗೊಂದು ಪ್ರಕಾರ ಈ ಸತಿ ಏನೋ ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹೋದ ವರ್ಷ ರಿಂಗ್ ಮತ್ತು ಡಾಲರ್ ಬಂದಿತ್ತು. ಸೊ ಪೆಂಡೆಂಟ್ ಬಂದಿತ್ತು. ಸೊ ಈ ಸತಿ ಏನೂ ಇಲ್ಲ. ವ್ಯಾಲೆಟ್ ಒಂದೇ, ಆ ವ್ಯಾಲೆಟಲ್ಲಿ ಒಂದು 500 ರೂಪಾಯಿ ಇಟ್ಕೊಡ್ತೀನಿ. ನೋಡೋಣ ಹೆಂಗೆ ಬಜೆಟ್ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು, ಎಷ್ಟು ಇಟ್ಕೊಡ್ತೀನಿ ಅನ್ನೋದು. ಸೊ ಈಗ ಫೋನ್ ಮಾಡೋಣ ಬನ್ನಿ. ಅವರು ಬರ್ತೀನಿ ಅಂದರೆ ಹೋಗಿ ಫಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ನಾಳೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ತೀನಿ. ಪೂಜೆ ಮಾಡೋದಕ್ಕೆ ಹೂವು ಹಾಗೆ ಎಲೆ ತರಬೇಕು. ಸೊ ಹೋಗಿ ಇದೆಲ್ಲ ಮುಗಿಸ್ಕೊಂಬಂದು ಆಮೇಲೆ ಅಡುಗೆ ಏನು ಮಾಡೋದು ನೋಡೋಣ. ಅಡುಗೆದೇ ತಲೆನೋವು ಇದೆ ಫ್ರೆಂಡ್ಸ್, ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ ಹೋಗಿ ಫೋನ್ ಮಾಡೋಣ, ಆಮೇಲೆ ಏನು ಹೇಳ್ತಾರೋ ಕೇಳೋಣ.
ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ, ಕಡಲೆಪಪ್ಪು, ಉದ್ದಿನಬೇಳೆ, ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ ಹಾಗೆ ಕೊತ್ತಂಬರಿ. ಇಲ್ಲಿ ಕೊತ್ತಂಬರಿನೂ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ, ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು. ಅದನ್ನು ರುಬ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ಕೂಡ ನೆನೆಸಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಬೇಕು. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು ಹಾಗೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಸಾಂಬಾರು ಕುಕ್ಕುಂಬರ್ ಬರುತ್ತಲ್ವ, ಅದನ್ನು ಹಾಕಿ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ತರಕಾರಿ ಏನೇನು ತೊಗೊಂಡಿದ್ನೋ ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಆಲೂಗಡ್ಡೆ ಹಾಕೋದಿಲ್ಲ ಅನಿಸುತ್ತೆ ಫ್ರೆಂಡ್ಸ್. ಆಲೂಗಡ್ಡೆ ಹಾಕಿದ್ರೆ ಒಂಥರ ಇದ್ರ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ಆಲೂಗಡ್ಡೆ ಹಾಕೋದಿಲ್ಲ. ಆಮೇಲೆ ರುಬ್ಕೊಂಡಿರೋದು ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ. ನೀವು ಒಂದ್ಸತಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಆಮೇಲೆ ನೀರು ನೋಡಿಕೊಂಡು ನೀರು ಹಾಕ್ಕೊಳ್ತಾಯಿದ್ದೀನಿ. ಇನ್ನೊಂದು ಕಡೆ ತೊಗರಿಬೇಳೆನ ಸಾಫ್ಟಾಗಿ ಬೇಯಿಸ್ಕೊಂಡಿರ್ಬೇಕಾಗತ್ತೆ. ಸೊ ನಾನು ಇಟ್ಟಿದ್ದೆ ಬೇಯೋದಕ್ಕೆ ತೊಗರಿಬೇಳೆ. ಆಮೇಲೆ ಇಲ್ಲಿ ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಂಡು ತೊಗರಿಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಬೆಲ್ಲ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ, ಸೇಮ್ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ಹುಣಸೆಹಣ್ಣು ನೆನೆಸ್ಕೊಂಡಿದ್ನಲ್ಲ ಅದು ಕೂಡ ಹುಣಸೆಹಣ್ಣು ರಸ ಹಾಕ್ಕೊಳ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ಬೇಕಾಗತ್ತೆ. ಸೊ ಒಂದು ಕುದಿ ಬಂದಮೇಲೆ ಇದನ್ನು ಒಂದು ವಿಸಿಲ್ ಕೂಗಕ್ಕೆ ಇಟ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇನ್ನೊಂದು ಕಡೆ ತಪ್ಪಲೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಕರಿಬೇವು, ಇಂಗು ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಆ ಸಾಂಬಾರು ಹಾಕ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರಂತೂ. ನನಗಂತೂ ಫೇವ್ರೆಟು. ಬಟ್ ತುಂಬ ದಿನಗಳಾಗೋಗಿತ್ತು ನಾನು ಮಾಡಿ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಕುದಿಸ್ಕೊಳ್ರೆ ಸಾಕು. ಸೊ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಈಗ ತಾನೇ ಬಂದರು. ಇಲ್ಲಿ ನೋಡಿ, ನೆಕ್ಸಿ ರೋಡಿಂದ ಆಟಿಸ್ಕೊಂಡ್ಬಂದಿದ್ದೆ. ಅಂದರೆ ಹಿಂದೆನೇ ಬಂದಿದ್ದೀನಂತೆ, ಗಾಡಿ ಹಿಂದೆನೇ. ಸೊ ಅದಕ್ಕೆ ನಮ್ಮ ಮನೆಯವರು ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಬಿಸ್ಕೆಟ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಮ್ಯಾಕ್ಸಿ ಹೋಗಮ್ಮ, ಬಿಸ್ಕೆಟ್ ಕೊಡಿಸ್ತಾರೆ. ಮ್ಯಾಕ್ಸ್ ಪಾಪ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹಸ್ವಾಗಿರ್ಬೇಕು ಅವನಿಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಡೋರ್ ಥರ, ಆ ಮನೆಯಲ್ಲೇ ಮಲ್ಕೊಳ್ಳೋದವನು. ಮೇ ಬಿ ಅವರೇ ಊಟ ಹಾಕ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಆದರೆ ಯಾಕೋ ಹಸುವಾಗ್ಬಿಟ್ಟಿದೆ. ಆವಾಗಲೇ ನಾನು ಹೂವು ತರಕ್ಕೆ ಹೋದಾಗೂ ಅಷ್ಟೇ ಫುಲ್ ಒಳಗಡೆ ಬಂದುಬಿಟ್ಟಿದ್ದೆ. ನಾನು ಮರ್ತೇ ಹೋದೆ ಬಿಸ್ಕೆಟ್ ತರೋದು. ಸಾರಿ ಮ್ಯಾಕ್ಸಿ ಸಾರಿಮಾ. ಆಲ್ಮೋಸ್ಟ್ 9 ಗಂಟೆ ಆಯಿತು. ಅಂಗಡಿ ಕ್ಲೋಸ್ ಆಗಿರುತ್ತೆ ಅನಿಸುತ್ತೆ. ಅಂಗಡಿ ಕ್ಲೋಸ್ ಆಗಿದ್ರೆ ಮ್ಯಾಕ್ಸಿಗೆ ಬಿಸ್ಕೆಟ್ ಇಲ್ಲ. ಮ್ಯಾಕ್ಸಿ ನೋಡಿ, ಬಿಚ್ಚಿ ಬಂತು. ಓ 4 ಬಿಚ್ಚಿ. ಯಾವ್ದು ಬೇಕು? ಯಾವ್ದಾರು ಒಂದು ಎತ್ತಾಕು. ಹೆಂಗೆ ನೋಡ್ತಾರೆ ನೋಡು. ಆ ಕಡೆ ಬಾ. ತಿನ್ಕೊಮ್ಮ. ಪಾಪ ಸಿಕ್ಕಾಪಟ್ಟೆ ಹಸೋಗೈತ್ರಿ. ಮ್ಯಾಕ್ಸಿಮನೆ ಬಾಯ್. ಸೊ ಫ್ರೆಂಡ್ಸ್, ಈಗ ತಾನೇ ಊಟ ಮುಗಿಸ್ಕೊಂಡ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.